ಈ ಅನಾಮಿಕ ವ್ಯಕ್ತಿಯ ನಾರ್ಕೋ ಅನಾಲಿಸ್ ಮಾಡಬೇಕಂತ ಕೋರ್ಟಲ್ಲಿ ಅರ್ಜಿಯನ್ನು ಹಾಕಿದರು. ಸೋಮವಾರ ಅರ್ಜಿ ಹಿಯರಿಂಗ್ಗೆ ಬರ್ತಿರುವಂಥ ಒಂದು ಸಮಯ. ಆದಿತ್ಯವಾರ SITಯನ್ನು ಮಾಡಿದ್ದಾರೆ. ಒಂದು ವೇಳೆ ಆ ವ್ಯಕ್ತಿಯ ಮಂಪರ್ ಪರೀಕ್ಷೆ ನಾರ್ಕೋ ಅನಾಲಿಸಿಸ ಬ್ರೈನ್ ಮ್ಯಾಪಿಂಗ ಮಾಡಿದರೆ ಎಲ್ಲ ವಿಷಯಗಳು ತಿಳ್ತಿತ್ತು. ಅವರು IPS ಆಫೀಸರು, ಅವರು ತಿಳಿದೇ ಮಾಡಿದ್ದಾರೆ. ನಾವು ಅದಕ್ಕೆ SIT ತನಿಖೆಯಲ್ಲಿ ಅದಕ್ಕೆ ಆಸ್ಪದವನ್ನು ಕೊಡಲಿಲ್ಲ. ಒಂದು ನಂಗೆ ಕ್ಲಾರಿಫಿಕೇಶನ್ ಅದೇ ಕೇಳೋದು, ಯಾಕೆ ಅದು ನಾರ್ಕೋ ಅನಾಲಿಸಿಸ್ ಮಾಡಲಿಲ್ಲ ಅವ ಒಪ್ಪಿಕೊಂಡ ನಂತರ ಆಯಿತು. ಒಂದು. ಎರಡನೇದು, ಕೇರಳ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. ಕೇರಳ ಅಸೆಂಬ್ಲಿ ರೆಸೊಲ್ಯೂಷನ್ ಯಾಕೆ ಪಾಸ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನಮ್ಮ ಸರ್ಕಾರದವರಿಗೆ ಏನು ನಮ್ಮ ಸರ್ಕಾರದಲ್ಲಿ ಶಕ್ತಿ ಇಲ್ವಾ, ನಮ್ಮ ಹತ್ರ ಮಾತಾಡ್ಲಿಕ್ಕೆ ಆ ವಿಷಯವನ್ನು ತನಿಖೆ ಮಾಡುವಂಥ ಶಕ್ತಿ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾಡಿದರು. ಅದು ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಹ ಕ್ಲಾರಿಫಿಕೇಷನನ್ನು ನಾವು ಹೋಮ್ ಮಿನಿಸ್ಟರ್ ಹತ್ರ ಕೇಳ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಮೊನ್ನೆ ಸುನೀಲ್ ಕುಮಾರ್ ಮಾತಾಡಿದರು, ಹೇಳಿದರು ಅಲ್ ಜಜೀರಾದಲ್ಲಿ ಬಂದಿದೆ, BBCಯಲ್ಲಿ ಬಂದಿದೆ, ಪಾಕಿಸ್ತಾನದ ಕೆಲವು ನ್ಯೂಸ್ ಚಾನೆಲ್ಸಲ್ಲಿ ಬಂದಿದೆ. ಇದು ಯಾಕೆ ಈ ವಿಷಯ ಆ ಮಟ್ಟಕ್ಕೆ ಯಾಕೆ ಬರ್ತಾ ಉಂಟು? ಇಸ್ರೇಲ್ ಪಾಕಿಸ್ತಾನ ನ್ಯೂಸ್ ಚಾನೆಲ್ಸ್ ಅಲ್ಲಿ ಬಂದಿದೆ, ನಾನು ನಿಮ್ಗೆ ತೋರಿಸ್ತೇನೆ ಬೇಕಾದ್ರೆ. ಫಾರ್ ಆರ್ಗ್ಯುಮೆಂಟ್ ಇಲ್ಲ ಅಂದ್ರೆ ಉತ್ತರ ಕೊಡಿ. ಬಂದಿದೆ ಅದು, ಅಲ್ಲೊಂದು ಆರ್ಗ್ಯುಮೆಂಟ್ ಆಗಿದೆ. ಮೇಡಮ್ ಐ ಗಿವ್ ಯು ದ ಪ್ರೂಫ್. ಮೇಡಮ್ ನಾ ಪ್ರೂಫ್ ಕೊಡ್ತೇನೆ, ಸುಮ್ಮನೆ ಮಾತಾಡ್ತಿಲ್ಲ. ನೀವು ಮಾತಾಡಿ ಕಂಟಿನ್ಯೂ. ಪಾಕಿಸ್ತಾನ ಎಲ್ಲಿಂದ ಬಂತು? ಪಾಕಿಸ್ತಾನ ನ್ಯೂಸ್ ಚಾನಲ್ ಬ್ಯಾನ್ ಆಗಿದೆ. ಉತ್ತರ ಕೊಡ್ತಾರಲ್ಲ ಮಂತ್ರಿಗಳು, ಉತ್ತರ ಕೊಡ್ತಾರೆ. ಉತ್ತರ ಕೊಡ್ತಾರೆ. ಈ ವಿಚಾರಕ್ಕೆ ಪಾಕಿಸ್ತಾನ ಬಾಂಗ್ಲಾದೇಶದವರು ಯಾಕೆ ಉಳಿದುಕೊಳ್ತಿದ್ದೀರಿ? ಆಯ್ತು, ನಾವೆಲ್ಲರೂ ಒಂದೇ ಸೈಡ್. ಆಯ್ತು, ಮುಗಿದ ಸರ್. ಈ ವಿಷಯ ಬಂದಾಗ ನಾವೆಲ್ಲರೂ ಒಂದೇ ಸೈಡ್. ನಾನು ಪಾಕಿಸ್ತಾನ ಅಂದ್ರುಗಳು ಏನ್ ಸಮಸ್ಯೆ? ಕಂಟಿನ್ಯೂ ಮಾಡಿ. ನಾನು ನಿಮ್ಗೆ ಲಿಂಕ್ ಕೊಡ್ತೇನೆ. ನೀವ್ ಯಾಕೆ ಬಳಸ್ತೀರಿ? ಸಮಸ್ಯೆ ನೀವ್ ಯಾಕೆ? ಗೋಪಾಲ್ ನಾರಾಯಣ ಸ್ವಾಮಿ ಆಯ್ತಪ್ಪ, ಉತ್ತರ ಕೊಡ್ತಾಳೆ ಮಂತ್ರಿಗಳು. ಅಲ್ಲ ಸರ್, ಪಾಕಿಸ್ತಾನ ಬಗ್ಗೆ ಯಾಕೆ ಹೇಳ್ತೀರಿ ಸರ್? ಅಲ್ಲ, ನಿಮ್ಗೇನ್ ಪ್ರಾಬ್ಲಮ್? ಗೋಪಾಲ್ ಕೃಷ್ಣ ಅವರ ಮಂತ್ರಿಗಳು ಉತ್ತರ ಆಯ್ತು, ಮಂತ್ರಿಗಳು ಪಾಕಿಸ್ತಾನ ಪಾಕಿಸ್ತಾನ ಏನ್ ಸಂಬಂಧ? ಯಾಕೊಂದು ಮಾತ್ರ ಚರ್ಚೆ ಮಾಡ್ತೀನಿ. ಈಗ ಪಾಕಿಸ್ತಾನ ನ್ಯೂಸ್ ಚಾನಲ್ ಇಲ್ಲ ಸರ್. ಅಧ್ಯಕ್ಷರೇ, ಪಾಕಿಸ್ತಾನ ಅಂತ ವಿರೋಧಿ ಸೈನಿಕರಿಗೆ ತಗೊಂಡಿದ್ದೀರಾ? ಚರ್ಚೆ ಮಾಡ್ತಾರೆ. ನಾನು ಹೇಳ್ತೇನೆ, ಪಾಕಿಸ್ತಾನ ಅಂತ ಮೆನ್ಷನ್ ಮಾಡಬಾರ್ದು ಅಧ್ಯಕ್ಷರೇ. ಈಗ ಏನಾಗಿದೆ ಅಂತ ನಾನೀಗ ಹೇಳಿದ್ದೇನೆ. ಒಂದು ಸೆಕೆಂಡ್ ರೆಡ್ಡಿ ಅವರೇ, ನಾನು ಯಾಕೆ ಹೇಳಿದ್ದೇನೆ, ಅಲ್ಲಿ ಕೂತು ಮಾತಾಡುವಾಗ ಇಲ್ಲಿ ಕೆಲವು ಕರೆಕ್ಟಾಗಿ ಕೇಳ್ತಾ ಇಲ್ಲ. ಇದರಲ್ಲಿ ಅದು ಏನೋ ಒಂದು ಎನಿಸಿಕೊಂಡದಕ್ಕೆ ಇಲ್ಲಿ ನನಗೇನು ಅನಿಸ್ತದೆ ಅಂತ ಹೇಳಿದರೆ, ನನಗೇನಿಸ್ತದೆ ನೀವು ಹೇಳಿದ್ರೆ ಬೇರೆ ಬೇರೆ ಚಾನಲ್ ಬರುವಾಗ ಪಾಕಿಸ್ತಾನ ಟಿವಿ ಚಾನಲ್ ಕೂಡ ಬಂದಿದೆ ಅಂತ ಹೇಳಿ ಅಷ್ಟೇ. ಒಂದು ಸೆಕೆಂಡ್, ಇವರು ಅದಕ್ಕೇನು ಉತ್ತರ ಕೊಟ್ಟಿದ್ದಾರೆ, ನೀವು ತಪ್ಪಂತ ಹೇಳುದಲ್ಲ. ಇವರು ಹೇಳುದೇನಂತ ಹೇಳಿದ್ರೆ, ಪಾಕಿಸ್ತಾನವು ಬದ್ಧ ವೈರಿಗಳು, ಅವರ ಮಾತು ಅಸೆಂಬ್ಲಿಯಲ್ಲಿ ಮಾತು ಯಾಕೆ ತೆಗಿಬೇಕಂತ ಇವರು ಹೇಳುವಂಥದ್ದು. ಅದನ್ನು ಕೇಳಿ ಬರ್ಬೇಕಂತ ಅಲ್ಲ, ಹಾಗೆ ಹೇಳಿದವರು
ಪ್ರಶ್ನೆ ಒಂದೇ, ಸಬ್ಜೆಕ್ಟ್ ಒಂದೇ. ಯಾರು ತಪ್ಪು? ಅದು ಅಷ್ಟೇ ತಪ್ಪು ಅವ್ರದ್ದು. ಆಯ್ತು, ಅದಕ್ಕೆ ಟೆಲಿಫೋನ್ ಅವ್ರ ತಪ್ಪು. ಎಲ್ಲ ಆಗುದಿಲ್ಲ. ನಿಮ್ಗೆ ಅಲ್ಲಿ ಮತ್ತಿಲ್ಲ, ನನಗೆ ಅಲ್ಲಿ ಗೊತ್ತಿಲ್ಲ. ನೀವೆಲ್ಲ ರಾಜಕೀಯ ಮಾಡ್ರಿ, ಕಾಂಪಿಟೇಷನ್ ಮೇಲೆ ಹೋಗಿ ಬಂದ್ರಿ. ಯಾವುದು ನಿಮ್ ಕಾಂಪಿಟೇಷನ್ ನಿಖಲೆ ಮತ್ತೀಜಿ ಹೆಂಗೆ ಗತ್ತಿಜಿದ ಪಾಕಿಸ್ತಾನ ಚಾನೆಲ್ ನ ಬಿಜೆಪಿ ಅವರು ಯಾಕೆ ನೋಡ್ತಾರೆ? ಶತ್ರು ದೇಶದ ಚಾನೆಲ್ ನೆಕ್ಸ್ಟ್ ಸುರೇಶ್ ವಿಶ್ವನಾಥ್ ಅವರೇ, ಅಧ್ಯಕ್ಷರೇ, ಅವರೇನು ನೋಡ್ತಾರ ಏನು ಈಗ ಪಾಕಿಸ್ತಾನ ಚಾನೆಲ್ ಯಾಕೆ ನೋಡ್ತೀರಿ? ರವಿನು ಕೂತ್ಕೊಂಡು ಮತ್ತೆ ನೋಡುವಾರೆ ಯಾವ ಚಾನಲ್ ಅಂತ ಹೇಳಿಕೊಂಡು. ಈಗ ಸ್ಯಾಟಲೈಟ್ ಚಾನಲ್ ಯಾವೆಂತ ಮಾಡಿ ಯಾವ ಚಾನಲ್ ಬಂದ್ರೆ ಭಾರತ್ ಶೆಟ್ರು ಏನ್ ಹೇಳಿದ್ದಾರೆ, ಪಾಕಿಸ್ತಾನ್ ಚಾನಲ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರು. ಶತ್ರು ದೇಶದ ಅದಕ್ಕೆ ನೋಡ್ತೀರಾ ಬಿಜೆಪಿ? ದಾಖಲೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ದಾಖಲೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಯ್ತು, ಮುಗಿತಲ್ಲ. ಅಲ್ಲ, ದಾಖಲೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಜಮೀರ್ ಏನ್ ಹೇಳಿದ್ರು, ನಾನು ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತೀನಿ, ಸಿಡಿಸ್ಬಿಡ್ತೀನಿ ಅಂತ. ಪಾಕಿಸ್ತಾನ ದೇಶ ಅವ್ರು ಹೇಳ್ಬೋದು, ಪಾಕಿಸ್ತಾನ ದೇಶರು ನಾವ್ ಹೇಳ್ಬಾರ್ದಾ? ಈಗ ಅವ್ರು ಹೇಳ್ಬೋದು, ಜಮೀರ್ ಅಹಮದ್ ಹೇಳ್ಬೋದು, ನಾನ್ ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿ ಬಾಂಬ್ ಹಾಕ್ತೀನಿ ಅಂತ. ಪಾಕಿಸ್ತಾನ ನಾವ್ ಹೇಳ್ಬಾರ್ದಾ? ನೀವು ಬೆಳಗ್ಗೆ ಪಾಕಿಸ್ತಾನ ಚಾನೆಲ್ ನಾವ್ ಹೇಳ್ಬಾರ್ದಾ ಅದನ್ನ? ಇಷ್ಟೊಂದು ಜನ ಪಾಕಿಸ್ತಾನ ಪರವಾಗಿ ವಕಾಲತ್ ಯಾಕೆ ವಹಿಸ್ತೀರಾ? ಪಾಕಿಸ್ತಾನ ಚಾನೆಲ್ ಪಾಕಿಸ್ತಾನ ಪರವಾಗಿ ವಕಾಲತ್ ಯಾಕೆ ಇಷ್ಟೊಂದು ಜನ? ಯಾರಿಗೋಸ್ಕರ ಕೊಡ್ತಾ ಇದ್ದಾರೆ? ಮಾತಾಡಬೇಡಿ ಅಂತ ಹೇಳಿದ್ದು ಅಷ್ಟೇ. ಸಭಾಧ್ಯಕ್ಷ ಒಂದು ಕ್ಲಾರಿಫಿಕೇಶನ್ ಸಭಾಧ್ಯಕ್ಷ ಒಂದು ನೀವೇ ನೋಡ್ತಾ ಇರೋದು ರವಿಗೌಡ್ರೆ, ಆ ಶತ್ರು ದೇಶದ ಚಾನೆಲ್ ನೀವೇ ನೋಡ್ತಾರೆ. ಇಲ್ಲ ಭರತ್ ಶೆಟ್ಟಿ ದೇಶದ ಪಾಕಿಸ್ತಾನಕ್ಕೆ ನಮ್ಮ ದೇಶದಲ್ಲಿರೋರು ಹಿಂದೂಗಳು, ಮುಸ್ಲಿಮ್ಗಳು, ನಾವು ಕ್ರಿಶ್ಚಿಯನ್ ಎಲ್ಲ ನಮ್ಮ ದುಶ್ಮನ್ ಪಾಕಿಸ್ತಾನ. ಇವ್ರಿಗೆ ಎಂತ ಪ್ರೀತಿ ಬಂತಲ್ಲ, ಅವ್ರಿಗೆ ಯಾಕಂತ ಯಾಕ್ರಿ ನಾವು ಸತೀಶ್ ರೆಡ್ಡಿ, ಸತೀಶ್ ರೆಡ್ಡಿ, ನಿಮ್ಗೆ ಯಾಕಂತ ಆಯ್ತು. ನಿಮ್ಗೆ ಯಾಕಂತ ಜಮೀರ್ ಅವರೇ, ಆಯ್ತು, ಮುಗೀತಾ ಇದೆ. ಜಮೀರ್ ಅವರೇ, ಆಯ್ತು, please ಕೂತ್ಕೊಳ್ಳಿ ಒಂದು second. ಈಗ ನಿಮ್ಮ ಅಭಿಪ್ರಾಯ ಹೇಳಿದ್ದೀರಿ, ನಾನು ಅಭಿಪ್ರಾಯ ಹೇಳ್ತೇನೆ. ನೀವು ಆಡಳಿತ ಪಕ್ಷ ಒಂದ್ ಸೆಕೆಂಡ್. ನಾವು ಎಲ್ಲ ಚಾನೆಲ್ ಅಲ್ಲೂ ಬಂದಿದೆ ಅಂತ ಹೇಳಿ ಸತೀಶ್ ರೆಡ್ಡಿ, ಆಯ್ತು ಚಾನೆಲ್ ಅಲ್ಲೂ ಬಂದಿದೆ. ಆಯ್ತು ಏನ್ ತಪ್ಪಾಯ್ತು ಅಂತ ಅದನ್ನ ನಾನೀಗ ನೋಡಿ, ನಾನೀಗ ಏನ್ ಹೇಳ್ತೇನೆ, ಈಗ ಯಾವ ಚಾನೆಲ್ ಬಂದಿದೆ ಯಾವ ಚಾನೆಲ್ ಬಂದಿದೆ ನಾನು ಇಲ್ಲಿ ಹೇಳುವಂಥದ್ದು, ನೀವು ಆಡಳಿತ ಪಕ್ಷ ಮತ್ತು ಈ ಪ್ರತಿಪಕ್ಷ ನಮ್ಮ ವೈರಿಗಳ ಮಾತಿಗೋಸ್ಕರ ಅರ್ಧ ಗಂಟೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಲ್ಲ, ನಾಚಿಕೆ ಆಗ್ಬೇಡ ನಮಗೆ. ಅದನ್ನ ಬಿಟ್ಟು ಬಿಡಿ, ಈಗ ಮುಂದೆ ಹೋಗಿ. ಯಾರಿಗಿನ ಇಬ್ಬರಿಗೆ ಕೂಡ ಅಷ್ಟೇ, ಮುಂದೆ ಹೋಗಿ. ನೆಕ್ಸ್ಟ್ ಹೇಳಿ, ನೆಕ್ಸ್ಟ್ ಪಾಯಿಂಟ್ ಹೇಳಿ ಸರ್. ಆಯ್ತಮ್ಮ, ನೆಕ್ಸ್ಟ್ ಪಾಯಿಂಟ್ ಹೇಳಿ. ನೆಕ್ಸ್ಟ್ ಪಾಯಿಂಟ್ ಸುರೇಶ್ ಅವ್ರು ಕೂತ್ಕೊಳ್ಳಿ. ಏಯ್ ಭರತ್ ಶೆಟ್ಟಿ, ನೆಕ್ಸ್ಟ್ ಪಾಯಿಂಟ್ ಹೇಳಿ ಈಗ. ಇಲ್ಲ ಆಯ್ತು, ಈಗ ಬಾಲಕೃಷ್ಣ ಅವರೇ. ಸಭಾಧ್ಯಕ್ಷರೇ, ಒಂದು ಇಂಗ್ಲಿಷ್ನ ರಿಪಬ್ಲಿಕ್ ಟಿವಿ ಅನ್ನೋ ಚಾನಲ್ ಇದೆ. ಆಯ್ತು, ಬಿಡು ಎಕ್ಸ್ಪ್ಲೇಷನ್ ಕೊಡ್ತಾ ಇದ್ದೆ. ಬೇಡ ಅದಕ್ಕೆ ಇದಕ್ಕೆ ಮಾತಾಡಿ ಈಗ. ಆಯ್ತು, ಸುರೇಶ್ ಬೇಡದಿದ್ರೆ ನಾ ಹೇಳ್ತೀನಿ. ಸುರೇಶ್ ಅವರೇ, ಅದಕ್ಕೆ ಮಾತಾಡಬೇಡಿ. ನೀವು ಅಡ್ಡ ಹಾಕದಿದ್ರೆ ನಾನು ಭರತ್, ಮುಂದುವರಿಸ್ತೇನೆ. ನೀವು ಅಲ್ಲಿ ಮಾತಾಡಿ, ಮಂತ್ರಿಗೆ ಮಾತಾಡಿ. ಪಾಕಿಸ್ತಾನದ ವಿಷಯ ನಾನು ಯಾಕೆ ಹೇಳಿದೆ ಅಂತ ಸರ್, ಬಿಟ್ಟು ಬಿಡಿ ಮಾರೆ, ಯಾಕೆ ಅದು ಮಾತು ಮಾಡ್ಬಾರ್ದಾ? ಬೇಡ ಬಿಟ್ಟು ಬಿಡಿ ಅದು. ಪಾಕಿಸ್ತಾನದ ವಿಷಯ ಮಾತಾಡಬಾರ್ದ? ಯಾಕೆ? ಆಯ್ತು, ಪಾಕಿಸ್ತಾನ ನೀವು ಸಬ್ಜೆಕ್ಟ್ ಮಾತಾಡಿ. ಕನೆಕ್ಷನ್ ಅಂತ ನನ್ನ ಪ್ರಶ್ನೆ. ಆಯ್ತು ಸರ್, ಸಭಾಧ್ಯಕ್ಷರೇ, ನಾನ್ ಮಾತನಾಡ್ತಿರೋದು ರೂಲಿಂಗ್ ಪಾರ್ಟಿಯ ವಿರುದ್ಧದ ವಿಷಯ ಅಲ್ಲ. ಆಯ್ತು, ಏನಾಗಿದೆ, ನಾನು ಒಂದು ಚಾನಲ್ ಅಲ್ಲಿ ಇರುವಾಗ ಅಲ್ಲಿಯ ಅರ್ನಬ್ ಗೋಸ್ವಾಮಿ ಅಂತವ್ರು ನನಗೆ ಅದನ್ನು ತೋರಿಸಿದ, ಅದಕ್ಕೆ ಹೇಳಿದೆ. ನಾನು ಔಟ್ ಆಫ್ ದ ಹ್ಯಾಟ್ ಮಾತಾಡ್ತಾ ಇಲ್ಲ. ಒಂದು ಮಿನಿಟ್, ಯಾಕೆ ಚರ್ಚೆ ಮಾಡ್ತೀವಿ ಈ ವಿಷಯದಲ್ಲಿ? ಒಂದು ಮಿನಿಟ್. ನೀವು ಪಾಕಿಸ್ತಾನ ಅಂದ್ರುಗಳು ಇರುವೆ ಬಂದಾಗ ಮಾಡ್ತಾರೆ, ನಿಮ್ಮ ವಿಷಯ ಅಲ್ಲ. ಆಯ್ತು, ಹೇಳಿ ಈಗ. ಸರ್, ಮತ್ತೊಂದು ಕ್ಲಾರಿಫಿಕೇಶನ್ ಪೇಪರ್ನಲ್ಲಿ ಬಂತು,
ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ MP ಲೆವೆಲ್ನ ಒಬ್ಬ ವ್ಯಕ್ತಿ ಇದರಿಂದ ಇದ್ದಾರೆ ಅನ್ನುವಂಥ ಪೇಪರಲ್ಲಿ ಬರ್ತದೆ. ಹಿಂದೆ IS ಆಫೀಸರ್ ಆಗಿದ್ದವರು ಇದ್ರ ಹಿಂದೆ ಅವ್ರದ್ದು ಇದೆ ಅನ್ನುವಂಥದ್ದು ಬರ್ತದೆ, ಪೇಪರಲ್ಲಿ ಬರ್ತದೆ. ನಮಗೇನು ಪ್ರೂಫ್ ಏನಿಲ್ಲ ನಮ್ಮ ಹತ್ರ, ಪೇಪರಲ್ಲಿ ಬರ್ತದೆ, ಕರೆಕ್ಟಾಗಿ ಬಂದಿದೆ. ಅದು ಸಹ ನಾನು ಕೇರಳ ಇಸ್ ಇಂಟ್ರೆಸ್ಟೆಡ್ ಇನ್ ದಿಸ್, ಈ ವ್ಯಕ್ತಿಯ ಹೆಸರು ಬರ್ತದೆ. ಹಾಗಾಗಿ ನಮ್ಗೆ ಬೇರೆ ಬೇರೆ ಚಾನೆಲ್ಸ್ ಅಲ್ಲಿ ಬರ್ತದೆ. ಹಾಗಾಗಿ ನಮ್ಗೆ ಡೌಟ್, ಬೇರೆ ರೀತಿಯ ಒಂದು ಇಲ್ಲಿಯ ಒಂದು ಅಸ್ಥಿರತೆ ಮಾಡ್ಲಿಕ್ಕೆ ಬೇರೆಯವರ ಕೈವಾಡ ಇದೆ. ನಿಮ್ದಲ್ಲ. ಥರ್ಡ್ ಪಾಯಿಂಟ್ ಸರ್, ನೋಡಿ ಕ್ಲಾರಿಫಿಕೇಶನ್ ಯಾಕೆ ಉತ್ತರ ಕೊಡಬೇಡಿ, ಮತ್ತೆ ನೀವು ಕೇಳಿ. ಉತ್ತರ ಕೊಡ್ತಾ ಇಲ್ಲ ಇವರು ವಿಷಯಾಂತರ ಮಾಡ್ತಾ ಇದ್ದಾರೆ. ಇವರು ಮಾತಾಡೋ ಬರದಲ್ಲಿ ಯಾವ್ದಕ್ಕೆ ಯಾವ ಇವರು. ಮತ್ತೊಂದು ನಂಗೆ ಕ್ಲಾರಿಫಿಕೇಶನ್ ಏನ್ ಬೇಕಂತ ಹೇಳಿದ್ರೆ, ಕೇಳಿದ್ರು, ಎಲ್ಲರೂ ಕೇಳಿದ್ದಾರೆ ಅದೇ ಕ್ಲಾರಿಫಿಕೇಶನ್. ಪುನಃ ನಾನು ನೆನಪು ಮಾಡಿಸಿ ಇಚ್ಛಿಸ್ತಾ ಇದ್ದೇನೆ. ಮಂಗಳೂರಲ್ಲಿ ಸುಹಾಸ್ ಶೆಟ್ಟಿ ಮರ್ಡರ್ ಆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರೆಲ್ಲ ಪೋಸ್ಟ್ ಆಗ್ತಾ ಇದ್ರು. ಆಯ್ತು, ಹೇಳಿದ್ರೆ ಚರ್ಚೆ ಮಾಡೋ ಹೇಳಿದ್ರೆ ಒಂದಿನ 2 ದಿನ ಒಳಗೆ ಕೂರಿಸಿ ಇನ್ವೆಸ್ಟಿಗೇಷನ್ ಮಾಡಿದ್ರು. ಈ ವಿಷಯದಲ್ಲಿ ಇಷ್ಟು ಚಾನಲ್ಸ್ ಬೆಳಿಗ್ಗೆ ಆಗುವಾಗ ಹೇಳ್ತಾರೆ ಆ ಗುಂಡಿಯಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.